ಬೆಂಗಳೂರಿನಲ್ಲಿ ಎಲ್ಲೇ ನೋಡಿದ್ರು ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ಕಾಣಿಸ್ತಾ ಇದೆ. ಇನ್ನು ಮಳೆಯ ರಭಸಕ್ಕೆ ಆಶ್ರಮ ನಲುಗಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನಾಥಾಶ್ರಮಕ್ಕೆ ಜಲ ದಿಗ್ಬಂಧನ ಹಾಕಿರೋದು, ಅನಾಥಾಶ್ರಮಕ್ಕೆ ಜಲ ದಿಗ್ಬಂಧನವನ್ನ ವಿಧಿಸಿಬಿಟ್ಟಿದೆ. ಈ ಸಂದರ್ಭದಲ್ಲಿ ಏನಾಗಿದೆ, ಕೆಂಗೇರಿಯ ಗುರುಕುಲ ಆಶ್ರಮಕ್ಕೆ ನೀರು ನುಗ್ಗಿಬಿಟ್ಟಿದೆ. 40ಕ್ಕೂ ಹೆಚ್ಚು ಮಕ್ಕಳಿದ್ದಂತ ಆಶ್ರಮಕ್ಕೆ ಜಲಕಂಟಕ, ಜಲ ದಿಗ್ಬಂಧನವನ್ನ ವಿಧಿಸಿದೆ. ವೃಷಭಾವತಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರೋದು. ಮಕ್ಕಳು ಮಲಗಿದ್ದ ವೇಳೆಯೇ ನೀರು ನುಗ್ಗಿಬಿಟ್ಟಿದೆ ನೋಡಿ. ನೀರಿನಲ್ಲಿ ಬಟ್ಟೆ ಬರೆ ಅಲ್ಲಿದ್ದಂತ ವಸ್ತುಗಳು ತೇಲ್ತಾ ಇದ್ದಾವೆ. ತಕ್ಷಣವೇ ಸ್ಥಳೀಯ ಕಟ್ಟಡಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಳೆಯ ರಭಸಕ್ಕೆ ಆಶ್ರಮದ ಮಕ್ಕಳು, ಆಶ್ರಮದಲ್ಲಿದ್ದಂತಹ ಸಿಬ್ಬಂದಿ ನಲುಗಿ ಹೋಗ್ಬಿಟ್ಟಿದ್ದಾರೆ ಪಾಪ. ಅನಾಥಾಶ್ರಮ ಅದು, ಅನಾಥಾಶ್ರಮಕ್ಕೆ ನೀರು ನುಗ್ಗಿರೋದು. ಕೆಂಗೇರಿಯ ಗುರುಕುಲ ಆಶ್ರಮಕ್ಕೆ 40ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಪಾಪ, ಅನಾಥ ಮಕ್ಕಳಲ್ಲಿ. ವೃಷಭಾವತಿ ನೀರು ನುಗ್ಗಿ ಈ ರೀತಿಯಾದಂಥ ಅವಾಂತರ ಸೃಷ್ಟಿಯಾಗಿದೆ. ಮಕ್ಕಳು ಮಲಗಿದ್ದ ವೇಳೆಯೇ ನೀರು ನುಗ್ಗಿಬಿಟ್ಟಿದೆ. ಆ ಸಂದರ್ಭದಲ್ಲಿ ಭಯ ಪಟ್ಬಿಟ್ಟಿದ್ದಾರೆ ಮಕ್ಕಳು. ಜೊತೆಗೆ ಅಲ್ಲಿದ್ದಂಥ ಮಕ್ಕಳ ಬಟ್ಟೆಗಳು, ಬೇರೆ ಬೇರೆ ವಸ್ತುಗಳು ಎಲ್ಲವೂ ಕೂಡ ತೇಲ್ಕೊಂಡು ಹೋಗಿದ್ದಾವೆ. ಹಾಗಾಗಿನೇ ತಕ್ಷಣವೇ ಎಚ್ಚೆತ್ತುಕೊಂಡು ಅಲ್ಲಿನ ಸಿಬ್ಬಂದಿ ಮಕ್ಕಳನ್ನ ಬೇರೆ ಒಂದು ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ಇದೇ ಆಶ್ರಮ ನೋಡಿ, ಅನಾಥಾಶ್ರಮ ಇದು. ಯಾವ ರೀತಿಯಾಗಿ ನೀರು ನುಗ್ಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಪರಿಣಾಮ ಆ ಅನಾಥಾಶ್ರಮದ ಒಳಗಡೆ ಇದ್ದಂತ ವಸ್ತುಗಳೆಲ್ಲವೂ ಕೂಡ ತೇಲ್ತಾ ಇದ್ದಾವೆ. ಆಲ್ಮೋಸ್ಟ್ ಸೊಂಟದವರೆಗೂ ನೀರು ನಿಂತ್ಕೊಂಡಿದೆ ರೀ ಒಳಗಡೆ, ಅನಾಥಾಶ್ರಮದ ಒಳಗಡೆ. ಎಂಥ ಪರಿಸ್ಥಿತಿ ಇದು. ಇಲ್ಲೋಡು, ಇವಾಗ ನಗ್ಬೇಕಷ್ಟೇ, ಇನ್ನೇನಿಲ್ಲ. ಅಳೋದು ನನ್ಗೇನು ಗೊತ್ತಾಗ್ತಾ ಇಲ್ಲ ರೋಜಾ. ಎಸ್, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಎಂಥ ಪರಿಸ್ಥಿತಿ ಭಯಾನಕವಾಗಿದೆ. ಬಹಳ ನೋವಿನ ಸಂಗತಿ ಇದು. ಆ ಅನಾಥಾಶ್ರಮದ ಒಳಗಡೆ ಸೊಂಟದವರೆಗೂ ನೀರು ನುಗ್ಗಿದೆ ಪಾಪ. ಅಲ್ಲಿನ ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ ಆ ಎಲ್ಲ ವಸ್ತುಗಳನ್ನು ಕಾಪಾಡಿಕೊಳ್ಳೋ ಸಲುವಾಗಿ. ಅನಾಥಾಶ್ರಮ ಅಂತ ಅಂದರೆ ಬೇರೆ ಬೇರೆ ಅವರೆಲ್ಲ ಕೊಟ್ಟಂಥ ಈ ಅಕ್ಕಿ, ಗೋಧಿ, ಬೇರೆ ಬೇರೆ ವಸ್ತುಗಳೆಲ್ಲ ಇರ್ತವೆ, ಅವುಗಳನ್ನು ಕೂಡ ಕಾಪಾಡಿಕೊಳ್ಬೇಕಾಗುತ್ತೆ. 40ಕ್ಕಿಂತ ಹೆಚ್ಚು ಅನಾಥ ಮಕ್ಕಳಿದ್ದಾರೆ ಆಶ್ರಮದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿನೇ ಅವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಟ್ಟೆ ಬರೆಗಳನ್ನು ತಂದಿದ್ದಾರೆ. ಜೊತೆಗೆ ಆಹಾರ ಧಾನ್ಯಗಳಿದ್ದಾವೆ, ಎಲ್ಲವನ್ನೂ ಕೂಡ ಕಾಪಾಡಿಕೊಳ್ಬೇಕಾಗುತ್ತೆ. ಅದೇ ಒಂದು ಅನಾಥಾಶ್ರಮದಲ್ಲೇ ಈಗ ಅದೆಲ್ಲವೂ ಕೂಡ ಇರೋದು. ಮತ್ತು ಕೆಲವೊಂದಿಷ್ಟು ವಸ್ತುಗಳು ತೇಲ್ತಾ ಇರುವಂಥ ದೃಶ್ಯವನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಅನಾಥಾಶ್ರಮದ ಹೊರಗಡೆ ಮತ್ತು ಒಳಗಡೆ ಇರುವಂಥ ದೃಶ್ಯ ಇದು. ಹೊರಗಡೆ ತುಂಬಿ ತುಳುಕ್ತಾ ಇದೆ ರಸ್ತೆಗಳೆಲ್ಲವೂ ಕೂಡ. ಆ ರಸ್ತೆ ತುಂಬಿನೇ ಈಗ ಅನಾಥಾಶ್ರಮದ ಒಳಗಡೆ ನೀರು ಹೋಗಿರುವುದು. ಮಕ್ಕಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ, ಆದರೆ ಸಿಬ್ಬಂದಿಗೆ ಬಿಡದ ಕರ್ಮ ನೋಡಿ. ಹೇಗಾದರೂ ಮಾಡಿ ಅಲ್ಲಿರುವಂಥ ವಸ್ತುಗಳನ್ನು ಕಾಪಾಡಿಕೊಳ್ಳಲೇಬೇಕಾಗುತ್ತೆ. ಹಾಗಾಗಿನೇ ಅವರೆಲ್ಲರೂ ಅಲ್ಲೇ ನಿಂತ್ಕೊಂಡು ನೋಡಿ, ಅಲ್ಲಿ ಹೆಣ್ಮಕ್ಳಿದ್ದಾರೆ ಪಾಪ, ವಯಸ್ಸಾದವರಿದ್ದಾರೆ, ಅವರೆಲ್ಲರೂ ಅಲ್ಲೇ ನಿಂತ್ಕೊಂಡು ಅವೆಲ್ಲ ವಸ್ತುಗಳನ್ನು ಕಾಪಾಡಿಕೊಳ್ತಾ ಇದ್ದಾರೆ.